ನೀವ್ ಹೇಳಿ ನಮಗೆ ಶೋ ಹೇಗ್ ನಡೆಸ್ಕೊಡ್ಬೇಕು ಅಂತ. ಸರ್, ನೀವು 11ರಲ್ಲಿ ಒಂದಾದ್ರೆ 1 ಮತ್ತೆ 1 ಎರಡು ಸೇರಿ ನಾನು 11. 11ನೇ ಸೀಸನ್ ದಾಟ್ತಾನೆ ಇರಲಿಲ್ಲ. ಜಗದೀಶ್ ಅವರ ಸ್ಪೆಷಲ್ ಫಿಲಮ್ ಅನ್ನ ಆಕ್ಚುಲಿ ಸುದೀಪ್ ಅವರು ತೋರಿಸ್ತಾರೆ. ಅದು ತಪ್ಪೇ ಅಲ್ಲ ಸರ್, ದಟ್ ವಾಸ್ ಅ ಜೋಕ್. ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬೋದು. ಯಮುನಾ ಶ್ರೀನಿಧಿ ಅವರು ಈ ಒಂದು ಫಸ್ಟ್ ವೀಕ್ ನ ಎಲಿಮಿನೇಷನ್ ಅಲ್ಲಿ ಔಟ್ ಆಗ್ತಾರೆ. ಸುದೀಪ್ ಅವರು ತಮ್ಮದೇ ಆದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ಸೊ ನಾನು ಎಂಥ ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ವಿಚಾರ, ಯಾವ ಪ್ರಾಣಿಗಳಿಗೆ ಹೋಲಿಸ್ತೀರಾ ಅನ್ನುವಂತಹ ಒಂದು ಫನ್ನಿ ಟಾಸ್ಕ್ ಅನ್ನ ಸುದೀಪ್ ಅವರು ಕೊಟ್ಟಾಗ ಧನರಾಜ್ ಆಚಾರ್ ಅವರು ಯಮುನಾ ಶ್ರೀನಿಧಿ ಅವರ ಒಂದು ವೀಕ್ನ ಒಂದು ವಿಟಿಯನ್ನು ಯಾಕೆ ತೋರಿಸಲಿಲ್ಲ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ 11ರ ಮೊದಲನೇ ಕಿಚ್ಚನ ಪಂಚಾಯಿತಿ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ ಎರಡೂ ಕೂಡ ಅದ್ಭುತವಾದ ಎಪಿಸೋಡ್ಗಳಾಗಿತ್ತು. ಎಸ್ಪೆಷಲಿ ಕಿಚ್ಚನ ಪಂಚಾಯಿತಿ ದಿನ ಅಂದ್ರೆ ಶನಿವಾರ ಮನೆಯವ್ರನ್ನೆಲ್ಲರನ್ನು ಕೂಡ ಸುದೀಪ್ ಅವರು ತಮ್ಮದೇ ಆದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ಅಂಡ್ ಎಸ್ಪೆಷಲಿ ಹಂಸ ಅವರು ಯಾವ ರೀತಿ ಈಗ ಕ್ಯಾಪ್ಟನ್ ಆಗಿದಾರಲ್ಲ, ಆ ಒಂದು ಪ್ರೊಸೆಸ್ ಬಗ್ಗೆ ಸಿಕ್ಕಾಬಟ್ಟೆ ಚಕಾರ ಇತ್ತು ಸುದೀಪ್ ಅವರಿಗೆ. ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ರೂಲ್ ಅಂದ್ರೇನೆ ಬೇರೆ. ಮತ್ತೆ ಹಂಸ ಅವರು ಏನು ಇವಾಗ ಕ್ಯಾಪ್ಟನ್ ಆಗಿದಾರಲ್ಲ, ಕೆಲವೊಂದಷ್ಟು ಆಮಿಷಗಳನ್ನ ಒಡ್ಡಿ ನರಕವಾಸಿಗಳಿಗೆ, ಸೊ ಆ ರೀತಿ ಕ್ಯಾಪ್ಟನ್ ಆಗಿರೋದು ಇವಾಗ ಒಂದು ರೀತಿ ಅವರಿಗೆ ಕುತ್ತಿಗೆಗೆ ಬಂದಂತಾಗಿದೆ. ಬಿಕಾಸ್ ಹಂಸ ಅವರು ನನಗೆ ಕಂಪ್ಲೀಟ್ ನೀವೇನಾದ್ರೂ ಕ್ಯಾಪ್ಟನ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ರೆ ನರಕವಾಸಿಗಳಿಗೆ ನಾನು ಕಂಪ್ಲೀಟ್ ಪ್ರಿವಿಲೇಜ್ಗಳನ್ನ ಕೊಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಆಕ್ಚುಲಿ ಆಮಿಷವನ್ನ ಒಡ್ಡಿ ಆ ರೀತಿ ಒಂದು ಆಸೆ ತೋರಿಸಿ ಅವರೀಗ ಕ್ಯಾಪ್ಟನ್ ಆಗಿದ್ದಾರೆ. ಅದನ್ನ ಬಿಡಿಸಿ ಸುದೀಪ್ ಅವರು ಹೇಳಿದ್ರು. ಅವಾಗ ಹಂಸ ಅವ್ರಿಗೆ ಸೊ ನಾನು ಎಂಥ ತಪ್ಪು ಮಾಡಿದ್ದೀನಿ ಅನ್ನುವಂತಹ ಒಂದು ವಿಚಾರ ತಲೆಗೆ ಬರುತ್ತೆ. ಸೊ ಅವ್ರು ಸ್ವಲ್ಪ ಭಾವುಕರಾಗ್ತಾರೆ. ಇನ್ಫ್ಯಾಕ್ಟ್ ನಾನು ತುಂಬಾ ಈಸಿ ವೇ ಅಲ್ಲಿ ನಾನು ಆಕ್ಚುಲಿ ಕ್ಯಾಪ್ಟನ್ ಆಗ್ಬಿಟ್ನೇನೋ ಅನ್ನುವಂತಹ ಒಂದು ಮನಸ್ಥಿತಿ ಅವರಿಗೆ ಬರುತ್ತೆ. ಸೊ ಹಾಗಾಗಿ ಕ್ಯಾಪ್ಟನ್ ಕೊಠಡಿಯನ್ನು ನಾನು ಯೂಸ್ ಮಾಡಲ್ಲ. ಸೊ ನನ್ನ ಒಂದು ಕ್ಯಾಪ್ಟನ್ಸಿ ಏನೊಂದು ಟಾಸ್ಕ್ ಇದೆ, ಅಥವಾ ನಾನು ಕ್ಯಾಪ್ಟನ್ ಆಗಿ ಸರಿಯಾದ ರೀತಿಯಲ್ಲಿ ನಾನು ಆಕ್ಚುಲಿ ಸರಿಯಾಗಿ ಆಡ್ತೀನಿ ಅನ್ನೋದಾದ್ರೆ ಮಾತ್ರ ನಾನು ಆ ಟೈಮಲ್ಲಿ ಕ್ಯಾಪ್ಟನ್ ಇದನ್ನ ರೂಮನ್ನು ಉಪಯೋಗಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಅವ್ರು ಆಡ್ತಾರೆ. ಸೊ ಅದಾದ ನಂತರ ಜಗದೀಶ್ ಅವರು ಏನೆಲ್ಲ ಹೇಳಿದ್ರಲ್ಲ, ಬಿಗ್ ಬಾಸ್ನ ನಾನು ಕೊಂಡ್ಕೊಂಡ್ಬಿಡ್ತೀನಿ, ಬಿಗ್ ಬಾಸ್ನ ನಾನು ಡಿಸ್ಟ್ರಾಯ್ ಮಾಡ್ತೀನಿ, ಅದು ಹೆಂಗೆ ನನ್ನ ಹೊರಗಡೆ ಬಿಟ್ಟು ನೋಡಿ ನೀವು ಹೆಂಗೆ ಬಿಗ್ ಬಾಸ್ ನಡೆಸ್ತೀರಾ ನೋಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ. ಸೊ ಅದನ್ನ ಸುದೀಪ್ ಅವರು ಆಕ್ಚುಲಿ ಕಾಲೆಳೆದ ರೀತಿ ಅಂತೂ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಮಂಜು ಅವರಾಗಿರ್ಬೋದು ಅಥವಾ ಧನರಾಜ್ ಆಚಾರ್ ಅವರಾಗಿರ್ಬೋದು, ಅವರೆಲ್ಲರೂ ಪುಟ್ ಟುಗೆದರ್ ಏನ್ ಕಾಮಿಡಿ ಮಾಡ್ತಾ ಇದ್ರಲ್ಲ, ಅದೆಲ್ಲಕ್ಕಿಂತ ದೊಡ್ಡ ಕಾಮಿಡಿ ಅನ್ಸಿದ್ದು ನನಗೆ ಜಗದೀಶ್ ಅವರ ಆ ಒಂದು ಜೋಕ್. ಅಂದ್ರೆ ಬಿಗ್ ಬಾಸ್ ನಾನು ನಾಶ ಮಾಡ್ಬಿಡ್ತೀನಿ, ಹಾಳು ಮಾಡ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ದೊಡ್ಡ ಜೋಕ್ ನಾನು ಸೈಡಿಗೆ ಹೋಗಿ ಆಕ್ಚುಲಿ ನಗಾಡಿದ್ದೀನಿ ನಾನು ಎಪಿಸೋಡ್ಸ್ಗಳನ್ನ ನೋಡುವಾಗ. ಅನ್ನೋ ರೀತಿಯಲ್ಲಿ ಆಕ್ಚುಲಿ ಸಾಕತ್ತಾಗಿ ಕಾಲು ಎಳೆದ್ರು. ನಿಮ್ಮ ಅಪ್ಪನಾಡೆಗೂ ಬಿಗ್ ಬಾಸ್ ಅನ್ನ ಹಾಳು ಮಾಡೋಕ್ಕಾಗಲ್ಲ ಅನ್ನುವಂತಹ ಖಡಕ್ ಮಾತನ್ನ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಇದಾದ ನಂತರ ಕೆಲವೊಂದು ವಿಷಯಗಳು ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಆಕ್ಚುಲಿ ಡಿಸ್ಕಷನ್ಗೆ ಬಂತು. ಅಂದ್ರೆ ಎಲ್ರಿಗೂ 17 ಜನಕ್ಕೂ ಒಂದೊಂದು ನಿಮಿಷ ಕೊಡ್ತಾರೆ ಆಕ್ಚುಲಿ ಆಪ್ಷನ್ ಮಾತಾಡ್ಲಿಕ್ಕೆ. ಅಂದ್ರೆ ತಮ್ಮ ಅನಿಸಿಕೆಗಳನ್ನ ಒಂದು ವಾರದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹೇಳಬೇಕು ಅಂತ ಸುದೀಪ್ ಅವರು ಹೇಳಿದಾಗ ಎಷ್ಟೊಂದು ಜನ ಅವ್ರಿಗೆ ಆದಂತಹ ತೊಂದರೆ, ಅಂದ್ರೆ ಎಸ್ಪೆಷಲಿ ಜಗದೀಶ್ ಅವರಿಂದ ಆದಂತಹ ತೊಂದರೆಗಳನ್ನ ಹೇಳೋದೇ ಇಲ್ಲ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು ಆ ಥರನೇ ಹೇಳ್ತಾರೆ. ಸರಿಯಾಗಿ ಹೇಳೋದು ಮಾತ್ರ ತ್ರಿವಿಕ್ರಮ್ ಮಾತ್ರ. ಸೊ ತ್ರಿವಿಕ್ರಮ್ ಕರೆಕ್ಟಾಗಿ ಹೇಳ್ತಾರೆ. ಸೊ ನನ್ನ ಸ್ವರ್ಗದಿಂದ ನರಕವಾಸಿಗಳು ಒಳ್ಳೆ ರೀತಿಯಲ್ಲಿ ಪ್ರಿವಿಲೇಜ್ಡ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ, ನಾನು ಯಾಕೆ ನನ್ನ ಸ್ವರ್ಗವಾಸಿಗಳನ್ನ ಬಿಟ್ಕೊಡ್ಬೇಕು? ನರಕವಾಸಿಗಳೇ ಅಷ್ಟೊಂದು ಯೂನಿಟಿಯಲ್ಲಿರುವಾಗ ನನ್ನಿಂದ ಸಮಸ್ಯೆ ಆಗಿರೋದಲ್ಲ, ಅಥವಾ ನಮ್ಮ ಸ್ವರ್ಗವಾಸಿಗಳಿಂದ ಸಮಸ್ಯೆ ಆಗಿರೋದಲ್ಲ, ನಮ್ಮ ಸ್ವರ್ಗವಾಸಿಗಳಲ್ಲಿ ಒಬ್ಬರಾದಂತಹ ಜಗದೀಶ್ ಅವರ ಇಂಟರ್ಫರೆನ್ಸ್ ಇಂದ ನಿಮಗೆ ಒಳ್ಳೆ ರೀತಿಯಲ್ಲಿ ಪ್ರಿವಿಲೇಜ್ಗಳು ಸಿಗ್ತಾ ಇದೆ. ಅಷ್ಟೇ ಬಿಟ್ರೆ ನಾವೆಲ್ಲ 9 ಜನ ಏನು ಅಪಾರ್ಟ್ ಫ್ರಮ್ ಜಗದೀಶ್ ಅವ್ರನ್ನ ಬಿಟ್ಟು ನಾವೆಲ್ಲ 9 ಜನ ನಾವು ಯೂನಿಟಿಯಲ್ಲೇ ಇದ್ದೀವಿ, ನಮ್ಮ ಮಧ್ಯೆ ತುಂಬಾ ದೊಡ್ಡ ಮಟ್ಟದ ಒಗ್ಗಟ್ಟಿದೆ ಅಂತ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಈ ರೀತಿ 1 ನಿಮಿಷವನ್ನ ಸರಿಯಾಗಿ ಬಳಸಿಕೊಳ್ಳದ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಳ್ತಾರೆ. ಎಸ್ಪೆಷಲಿ ಅದೇ ಐಸಿಂಗ್ ಆನ್ ದ ಕೇಕ್ ಅಂತ ಹೇಳಿದ್ನಲ್ಲ, ಲೈಕ್ ಲಾಯರ್ ಜಗದೀಶ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದು. ಸರ್, ನೀವು 11ರಲ್ಲಿ ಒಂದಾದ್ರೆ 1 ಮತ್ತೆ 1 ಎರಡು ಸೇರಿ ನಾನು 11 ಅಂತ ಹೇಳ್ತಾರೆ. ಆ ಥರದ್ದೊಂದು ಖಡಕ್ ಮಾತುಗಳಾಗಿರ್ಬೋದು, ಅದೆಲ್ಲ ತುಂಬ ಖುಷಿ ಕೊಡ್ತು, ಬಹಳ ಎಂಟರ್ಟೈನಿಂಗ್ ಆಗಿತ್ತು ಕಿಚ್ಚನ ಪಂಚಾಯಿತಿ. ಅದಾದ್ಮೇಲೆ ನಿನ್ನೆ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಆ್ಯಕ್ಚುಲಿ SRನೋ ಒಂದು ರೌಂಡ್ ಇತ್ತು, ಜೊತೆಗೆ ಹಿಟ್ ಫ್ಲಾಪ್ ಅನ್ನುವಂತಹ ಒಂದು ಹೊಸ ರೌಂಡನ್ನು ಆ್ಯಕ್ಚುಲಿ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಪ್ರಕಾರ ಹಿಟ್ ಯಾರು ಅಂತ ಹೇಳಿದ್ರೆ ರಂಜಿತ್ ಅವರು, ಜೊತೆಗೆ ಫ್ಲಾಪ್ ಯಾರು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರ ಒಂದು ಒಮ್ಮತದ ನಿರ್ಧಾರದ ಪ್ರಕಾರ ಅಂದರೆ ಜಾಸ್ತಿ ಜಗದೀಶ್ ಅವರಿಗೆ ಓಟ್ ಬರುತ್ತೆ ಫ್ಲಾಪ್ ಅಂತ. ಸೊ ಹಾಗಾಗಿ ಅವ್ರು ಫ್ಲಾಪ್ ಆಗ್ತಾರೆ. ಸೊ ಇದಾದ್ಮೇಲೆ ಧನರಾಜ್ ಆಚಾರ್ ಅವರಿಗೆ ಸೊ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳನ್ನ ಯಾವ ಪ್ರಾಣಿಗಳಿಗೆ ಹೋಲಿಸ್ತೀರಾ ಅನ್ನುವಂತಹ ಒಂದು ಫನ್ನಿ ಟಾಸ್ಕ್ ಅನ್ನ ಸುದೀಪ್ ಅವರು ಕೊಟ್ಟಾಗ ಧನರಾಜ್ ಆಚಾರ್ ಅವರು ಬೇರೆ ಕಂಟೆಸ್ಟೆಂಟ್ಗಳನ್ನ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ದು. ಇಟ್ ವಾಸ್ ವೆರಿ ಫನ್ನಿ ಆಕ್ಚುಲಿ. ಇಡೀ ಮನೆ ಅದನ್ನ ಎಂಜಾಯ್ ಮಾಡ್ತು. ಸುದೀಪ್ ಅವರು ಸಿಕ್ಕಾಬಟ್ಟೆ ನಗಾಡಿದ್ರು. ಅದು ತುಂಬಾನೇ ಒಂದು ರೀತಿ ಫನ್ ತುಂಬಿದ ಒಂದು ಎಪಿಸೋಡ್ ಆಗಿತ್ತು ನಿನ್ನೆದು.
ಇದಾದ್ಮೇಲೆ ಜಗದೀಶ್ ಅವರ ಸ್ಪೆಷಲ್ ಫಿಲಮ್ ಅನ್ನ ಆಕ್ಚುಲಿ ಸುದೀಪ್ ಅವರು ತೋರಿಸ್ತಾರೆ. ಅಂದ್ರೆ ಜಗದೀಶ್ ಅವ್ರಿಗೆ ಅವ್ರು ಏನು ಒಂದು ವಾರದಲ್ಲಿ ಈಗ ಮಾಡಿದಾರಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಅದನ್ನ ಆಧಾರವಾಗಿ ಇಟ್ಕೊಂಡು ಹಾಲಿವುಡ್ ಇಂದ ಅವ್ರಿಗೆ ಆಕ್ಚುಲಿ ಆಫರ್ ಕೂಡ ಬಂದಿದೆ. ಬಂದ ನೋಡು ಜಗ್ಗಿ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಒಂದು ಪೋಸ್ಟರ್ ಕೂಡ ಇತ್ತು. ಸೊ ಅವರು ಆ್ಯಸ್ ಎ ಫೈಟರ್, ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ರಾಬಿನ್ ಹುಡ್, ಆ ರೀತಿ ಎಲ್ಲ ಕೆಲವೊಂದಷ್ಟು ಲೈಕ್ ಮೂವಿ ಅವ್ರದ್ದೇನು ಸಣ್ಣದೊಂದು ಮೂವಿ ಅಂತ ತೋರಿಸಿದ್ರಲ್ಲ, ಸೊ ಅದನ್ನು ತೋರಿಸಿದ್ರು. ಅಂದರೆ ಬಾಟಮ್ ಲೈನಲ್ಲಿ ಏನಂತ ಹೇಳಿದ್ರೆ, ಇಡೀ ವಾರದಲ್ಲಿ ಅಟ್ಲೀಸ್ಟ್ ಜಗದೀಶ್ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರು, ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ರು, ಅದನ್ನು ಸೈಡ್ಗೆ ಇಡೋಣ. ಬಟ್ ಅವರು ಜನಗಳ ಗಮನ ಸೆಳೆಯೋದ್ರಲ್ಲಿ ಬಹಳ ಮುಂದಿದ್ದಾರೆ ಅನ್ನುವಂತಹ ಮಾತುಗಳನ್ನು ಸುದೀಪ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಹೇಳಿದರು. ಆ್ಯಂಡ್ ಅಗೇನ್ ಹಿಟ್ ಆ್ಯಂಡ್ ಫ್ಲಾಪ್ ಅದೊಂದು ಚಟುವಟಿಕೆ ಇತ್ತಲ್ಲ, ಅದರಲ್ಲಿ ಇವರಿಗೆ ಐಶ್ವರ್ಯ ಅವರಿಗೆ ಜೊತೆಗೆ ಮೋಕ್ಷಿತಾ ಅವರಿಗೆ ಹಿಟ್ಟು ಬರಲಿಲ್ಲ, ಫ್ಲಾಪು ಬರಲಿಲ್ಲ. ಅಂದರೆ ಅಟ್ಲೀಸ್ಟ್ ನಿಮ್ಮನ್ನು ಕನ್ಸಿಡರೇ ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ನೀವು ಸ್ವಲ್ಪ ರಿಟ್ರೋಸ್ಪೆಕ್ಟ್ ಮಾಡ್ಕೋಬೇಕು ಅಂತ ಸುದೀಪ್ ಅವರು ಹೇಳಿದ್ರು. ಒಟ್ಟಿನಲ್ಲಿ ಗುಡ್ ಆರ್ ಬ್ಯಾಡ್, ಆ್ಯಕ್ಚುಲಿ ಲಾಯರ್ ಜಗದೀಶ್ ಅವರು ಈಸ್ ಗೆಟಿಂಗ್ ದ ಲೈಮ್ ಲೈಟ್. ಸೊ ಬೇರೆಯವ್ರು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನೋಡಿ ಅಂತ ಹೇಳಿದ್ರು. ಸೊ ಕಡೆಯದಾಗಿ ಏನೀಗ ಹಂಸ ಅವರು ಕ್ಯಾಪ್ಟನ್ ಆದಮೇಲೆ ಸ್ವಾಪಿಂಗ್ ಒಂದು ಆ್ಯಕ್ಚುಲಿ ಅವ್ರಿಗೆ ಬೆನಿಫಿಟ್ ಸಿಕ್ಕಿತ್ತಲ್ಲ, ಅಂದರೆ ನರಕದಲ್ಲಿರೋರನ್ನ ಸ್ವರ್ಗ ಕರ್ಕೊಂಬರ್ಬೋದು, ಒಬ್ಬರನ್ನ ಸ್ವರ್ಗದಲ್ಲಿರೋರನ್ನ ನರಕ ಕಳಿಸ್ಬೋದು, ಆ ಥರದೊಂದು ಬೆನಿಫಿಟ್ ಇದೆಯಲ್ಲ ಅವ್ರಿಗೆ. ಅದನ್ನು ಬಳಸ್ಕೊಂಡು ಒಬ್ಬರನ್ನ ನರಕ ಕಳಿಸ್ಬೇಕು ಸ್ವರ್ಗದಿಂದ, ಜೊತೆಗೆ ನರಕವಾಸಿಗಳಿಂದ ಒಬ್ಬರನ್ನ ಸ್ವರ್ಗ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಅವಾಗ ಆಬ್ವಿಯಸ್ ಆಗಿ ರಂಜಿತ್ ಅವರನ್ನ ಆ್ಯಕ್ಚುಲಿ ಹಂಸ ಅವರು ಕರ್ಕೊಂಬರ್ತಾರೆ. ಬಿಕಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಹಂಸ ಅವರು ವಿನ್ ಆಗೋದಕ್ಕೆ ರಂಜಿತ್ ಅವರೇ ಕಾರಣ. ಹಾಗಾಗಿ ರಂಜಿತ್ ಅವರು ಸ್ವರ್ಗಕ್ಕೆ ಬರ್ತಾರೆ. ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಲಾಯರ್ ಜಗದೀಶ್ ಅವರನ್ನ ಹಂಸ ಅವರು ನರಕಕ್ಕೆ ಕಳಿಸ್ತಾರೆ. ಸೊ ಕೊನೆಯದಾಗಿ ಯಮುನಾ ಶ್ರೀನಿಧಿ ಅವರು ಈ ಒಂದು ಫಸ್ಟ್ ವೀಕ್ನ ಎಲಿಮಿನೇಷನ್ ಅಲ್ಲಿ ಔಟ್ ಆಗ್ತಾರೆ. ಬಿಕಾಸ್ ಕೆಲವರೆಲ್ಲ ಆ್ಯಕ್ಚುಲಿ ನಾಮಿನೇಟೇ ಆಗಿರಲಿಲ್ಲ, ಬಹುಶಃ ಕೆಲವರು ನಾಮಿನೇಟ್ ಆಗದೆ ಉಳ್ಕೊಂಡ್ರು ಅಂತ ಕೂಡ ಅನ್ನಿಸ್ತು. ಜೊತೆಗೆ ಇಲ್ಲಿ ತುಂಬ ಮನೋರಂಜನೆ ಅಂದರೆ ಲಾಸ್ಟಿಗೆ ಹಂಸ ಮತ್ತು ಯಮುನಾ ಅವ್ರ ಮಧ್ಯೆ ಟಫ್ ಫೈಟ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅವರು ಶುರುವಲ್ಲಿ ಯಮುನಾ ಅವರು ತೋರಿಸಿದಂತಹ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಎನರ್ಜಿನ ಕಡೆ ಹೋಗ್ತಾ ಥರ್ಡ್ ಫೋರ್ತ್ ಡೇ ಸ್ಟಾಪ್ ಮಾಡಿಬಿಟ್ಟಿದ್ರು. ಹಾಗಾಗಿ ಜನಗಳಿಂದ ಅವರಿಗೆ ಸಾಕಷ್ಟು ವೋಟ್ ಬಂದಿಲ್ಲ. ಹಾಗಾಗಿ ಅವರು ಯಮುನಾ ಅವರು ಹೊರಗಡೆ ಬರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಹೊರಗಡೆ ಬಂದಮೇಲೆ ಆ್ಯಕ್ಚುಲಿ ಯಮುನಾ ಶ್ರೀನಿಧಿ ಅವರ ಏನೋ ಒಂದು ವಿಟಿನೇ ತೋರಿಸ್ಲಿಲ್ಲ. ಜಸ್ಟ್ ಅವ್ರನ್ನ ಕರೆದ್ರು, 1 ಲಕ್ಷದ ಯಾವುದೋ ಒಂದು ಏನೋ ಒಂದು ಚೆಕ್ ಕೊಟ್ಟರು ಯಾವುದೋ ಒಂದು ಸ್ಪಾನ್ಸರ್ಸ್ಗಳಿಂದ, ಆಮೇಲೆ ಕಳಿಸ್ಕೊಟ್ಬಿಟ್ರು. ಅದು ಯಾಕೆ ಅಂತ ಕೂಡ ಗೊತ್ತಿಲ್ಲ. ಬಟ್ ಬಿಗ್ ಬಾಸಲ್ಲಿ ಏನೇ ನಡೀತೆ ಅಂದರೂ ಕೂಡ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಸುದೀಪ್ ಅವರು ಬಹಳ ಸಲ ಹೇಳಿದ್ದಾರೆ. ಬಟ್ ಯಮುನಾ ಶ್ರೀನಿಧಿ ಅವರ ಒಂದು ವೀಕ್ನ ಒಂದು ವಿಟಿನ ಯಾಕೆ ತೋರಿಸ್ಲಿಲ್ಲ, ಟೈಮ್ ಆಯಿತು ಕಾರಣಕ್ಕೆ ಏನಾದ್ರು ಕಟ್ಟಾಯ್ತಾ ಅದು ಗೊತ್ತಿಲ್ಲ. ಸದ್ಯಕ್ಕೆ ಮನೆ ಒಳಗಡೆ ನರಕವಾಸಿಯಾಗಿ ಜಗದೀಶ್, ಲಾಯರ್ ಜಗದೀಶ್ ಒಳಗೆ ಹೋಗಿದ್ದಾರೆ. ಸ್ವರ್ಗಕ್ಕೆ ರಂಜಿತ್ ಬಂದಿದ್ದಾರೆ. ಸೊ ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.